ಡಿಕ್ಷನರೀಸ್, ಪೈಥನ್ನಲ್ಲಿ ಬರುವಂತಹ ಡಿಕ್ಷನರಿ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಕಲಿಯುವ. ಸೊ ಡಿಕ್ಷನರಿ ಇಸ್ ಅ ಸ್ಪೆಷಲ್ ಸ್ಟ್ರಕ್ಚರ್. ನೀವು ಲಿಸ್ಟ್ ಅಂತ ಕಲ್ತಿದ್ದೀರಲ್ಲ, ಆ ಲಿಸ್ಟ್ ಆಫ್ ನಂಬರ್ಸ್ ಅಥವಾ ಲಿಸ್ಟ್ ಆಫ್ ನೇಮ್ಸನ್ನು ಹೇಗೆ ಸ್ಟೋರ್ ಮಾಡ್ತೇವೆ, ಅದೇ ಥರ ಡಿಕ್ಷನರೀಸ್ ಇನ್ನೊಂದು ಸಿನಾರಿಯೋದಲ್ಲಿ ಬರ್ತದೆ. ಮೇ ಬಿ ಅದು ಕೀ ವ್ಯಾಲ್ಯೂ ಕಾನ್ಸೆಪ್ಟ್, ಪೇರ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತದೆ. ಅಂದರೆ ಒಂದು ಕೀನ ಹೆಸರಿಟ್ಕೊಂಡು ಅದರ ವ್ಯಾಲ್ಯೂವನ್ನು ಹೇಗೆ ಹುಡುಕಬಹುದು ಅನ್ನುವ ಕಾನ್ಸೆಪ್ಟ್. ಮೇ ಬಿ ನಾವೊಂದು ಎಕ್ಸಾಂಪಲ್ ತಗೊಂಡು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ. ಸೊ ಲೆಟ್ಸ್ ಸೇ ನೀವೊಂದು ಆಧಾರ್ ರಿಜಿಸ್ಟ್ರೇಷನ್ ಫಾರ್ಮ್ ಮಾಡ್ತಾ ಇದ್ದೀರಿ, ಒಂದು ಅಪ್ಲಿಕೇಶನ್. ಅದರಲ್ಲಿ ಯೂಸರಿಗೆ ಅವರ ಡೀಟೇಲ್ಸ್ ಎಂಟ್ರಿ ಮಾಡಲಿಕ್ಕೆ ಹೇಳಿರ್ತೀರಿ. ಸೊ ಈ ಡೀಟೇಲ್ಸನ್ನು ನಾವು ಒಂದು ಟೆಂಪರರಿ ಡೇಟಾ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಬೇಕಲ್ಲ. ಸೊ ಆಲ್ರೆಡಿ ಎಂಟ್ರ್ ಮಾಡಿದ್ದಾರೆ, ಅದನ್ನು ನಾವು ಡೇಟಾ ಸ್ಟ್ರಕ್ಚರಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋದಂತ ಫಸ್ಟ್ ನೋಡುವ. ಸೊ ನಾವೊಂದು ಫಾರ್ಮ್ ಅಂತ ಒಂದು ವೇರಿಯೇಬಲ್ ಡಿಫೈನ್ ಮಾಡ್ತೇನೆ. ಇದನ್ನು ನಾವು ಡಿಕ್ಷನರಿ ಡೇಟಾ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಬೇಕು. ಸೊ ಅದನ್ನು ಹೇಗೆ ಮಾಡೋದಂದರೆ ಯು ಹ್ಯಾವ್ ಟು ಯೂಸ್ ಓಪನ್ ಕ್ಲೋಸ್ ಬ್ರ್ಯಾಕೆಟ್. ಓಕೆ, ಆಮೇಲೆ ಎಂಟರ್ ಮಾಡ್ತೇನೆ. ಸೊ ಹೀಗೆ ರೆಪ್ರೆಸೆಂಟ್ ಮಾಡಿದ ಕೂಡಲೇ ದಿಸ್ ಇಸ್ ಅ ಡಿಕ್ಷನರಿ. ಇದರಲ್ಲಿ ನೀವು ನಿಮ್ಮ ಫಾರ್ಮಿನ ನೇಮ್ ಮತ್ತು ವ್ಯಾಲ್ಯೂವನ್ನು ಹಾಕಬೇಕು. ಸೊ ಸೇ ಈಗ ಇದು ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಇದೆ, ಇದ್ರದ್ದು ಅಪ್ಲಿಕೇಶನ್ ನೇಮ್ ಇದೆಯಲ್ಲ. ಸೊ ದಿಸ್ ಇಸ್ ದ ಕೀ. ಇದು ಕೀ ನೇಮ್, ಕೀಯನ್ನು ಫಸ್ಟ್ ಹಾಕಬೇಕು. ಇದರ ವ್ಯಾಲ್ಯೂ, ಯೂಸರ್ ಎಂಟ್ರ್ ಮಾಡಿದ ವ್ಯಾಲ್ಯೂವನ್ನು ಇಲ್ಲಿ ಹಾಕಬೇಕು. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡುವ, ನಾರಾಯಣ್ ಮೂರ್ತಿ ಅಂತಾನೆ ಹಾಕ್ತೇನೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಹಾಕುವ ಅಂದರೆ, ಮೇ ಬಿ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಸ್ಟೋರ್ ಮಾಡ್ಕೋತೇನೆ. ನನಗೀಗ ಇದನ್ನು ನಾನು ಒಂದು ಡೇಟಾ ಸ್ಟ್ರಕ್ಚರನ್ನು ಸ್ಟೋರ್ ಮಾಡಿಬಿಟ್ಟು ಇದರ ಮೇಲೆ ನಾನು ಆಮೇಲೆ ಲಾಜಿಕ್ ಹಾಕಬೇಕು, ಅಂದರೆ ನಮ್ಮ ಅಲ್ಗಾರಿಥಮ್ ರನ್ ಮಾಡಬೇಕು. ಸೊ ಸದ್ಯಕ್ಕೆ ದಿಸ್ ಇಸ್ ಅ ಡಿಕ್ಷನರಿ ಡೇಟಾ ಸ್ಟ್ರಕ್ಚರ್. ಓಕೆ, ಸೊ ಇದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕೀ ವ್ಯಾಲ್ಯೂ ಪ್ಯಾರ್ಸ್. ಓಕೆ, ಇದೊಂದು ಮೊಬೈಲ್ ನಂಬರ್. ಮೇ ಬಿ ಇದನ್ನು ನಾನು ಯು ಕ್ಯಾನ್ ಸ್ಟೋರ್ ಮಲ್ಟಿಪಲ್ ಡೇಟಾ ಟೈಪ್ಸ್. ಓಕೆ, ಸೊ ಬೇರೆ ಬೇರೆ, ಇದು ಇಂಟೀಜರ್ ಆಯ್ತಲ್ಲ, ಇದು ನಿಮ್ಮ ಟೆಕ್ಸ್ಟ್ ಆಯಿತು. ಲೆಟ್ಸ್ ಸೇ ಹಿ ಎಕ್ಸೆಪ್ಟ್ಸ್, ಮೇ ಬಿ ಇಮೇಲ್ ಐ ಡಿನೂ ಹಾಕಿಬಿಡುವ. ಇಮೇಲ್ ಐ ಡಿ ಮೂರ್ತಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಇಫ್ ವಿ ಕ್ಯಾನ್ ಸ್ಟೋರ್ ಅ ಬೂಲಿಯನ್ ಆಲ್ಸೋ. ಆಯಿತಾ, ಬೂಲಿಯನ್ ಅಂದರೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡಿದಾರಾ ಇಲ್ವಾ ಅಂತ ಒಂದು ಫೀಲ್ಡ್ ಹಾಕಿಬಿಟ್ಟು, ಈಸ್ ಎಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿಬಿಟ್ಟು ಅದನ್ನು ನಾನು ಟ್ರೂ ಅಂತ ರೆಪ್ರೆಸೆಂಟ್ ಮಾಡ್ತೇನೆ. ಸೊ ದಿಸ್ ಈಸ್ ಅ ಡಿಕ್ಷನರಿ ಡೇಟಾ ಸ್ಟ್ರಕ್ಚರ್. ನಿಮ್ಮ ಬೇರೆ ಬೇರೆ ಕೀ ವ್ಯಾಲ್ಯೂ ಪ್ಯಾರನ್ನು ಯು ಆರ್ ಸ್ಟೋರಿಂಗ್ ಇಟ್ ಆ್ಯಸ್ ಅ ಒನ್ ಸ್ಟ್ರಕ್ಚರ್. ಈಗ ಇದನ್ನು ನಾನು ಹೇಗೆ ಬೇಕಾದರೂ ಆ್ಯಕ್ಸೆಸ್ ಮಾಡ್ಬೋದು. ಓಕೆ, ಸೊ ಇಟ್ ಹ್ಯಾಸ್ ಅ ಕೀ, ಅದರ ವ್ಯಾಲ್ಯೂ ಇದು. ಓಕೆ, ಆ್ಯಂಡ್ ಇಟ್ ಇಸ್ ಸಪ್ರೇಟೆಡ್ ಬೈ ಕಾಮರ್ಸ್. ನಾನು ಎಷ್ಟು ಬೇಕಾದರೂ ಹಾಕೋತಾ ಹೋಗ್ಬೋದು ಎಂಟ್ರ್ ಮಾಡಿ. ಸೊ ದ್ಯಾಟ್ ಈಸ್ ಡಿಕ್ಷನರಿ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್ ಸ್ಟೆಪ್ ವಿ ವಿಲ್ ಟ್ರೈ ಟು ಸಿ ಇಫ್ ವಿ ಕ್ಯಾನ್ ಆ್ಯಕ್ಸೆಸ್ ಇಂಡಿವಿಜುವಲ್ ಐಟಮ್ಸ್. ಇದರ ಮೇಲೆ ನೀವು ಯೂಸರ್ ಕೊಟ್ಟಿರುವ ಎಂಟ್ರೀಸನ್ನು ನೀವು ಒಂದು ಸ್ಟೋರ್ ಮಾಡಿದ್ದೀರಿ, ಇದರ ಮೇಲೆ ನಾನು ಅಲ್ಗಾರಿಥಮ್ ಬರೀಬೇಕಿದ್ರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಸೆಸ್ ಮಾಡಬೇಕು. ಸೊ ಫಸ್ಟ್ ಥಿಂಗ್ ನಾನು ಅದನ್ನು ಪ್ರಿಂಟ್ ಮಾಡಲಿಕ್ಕೆ ನೋಡ್ತೇನೆ. ಫಾರ್ಮ್, ಇದನ್ನು ನಾನು ಉದ್ಯೋಗ ಆಧಾರಲ್ಲ ಹಾಗೆ ಹಾಕ್ತೇನೆ ಫಾರ್ಮ್. ಇದನ್ನು ನಾನು ಫಸ್ಟ್ ಪ್ರಿಂಟ್ ಮಾಡಲಿಕ್ಕೆ ನೋಡ್ತೇನೆ, ನಾವು ಎಂಟ್ರಿ ಮಾಡಿದ ಡೀಟೇಲ್ಸ್ ಸರಿ ಇದೆಯಾ ಅಂತ. ಯು ಸಿ ಎಲ್ಲ ಇದೆ, ಕೀ ವ್ಯಾಲ್ಯೂ ಪ್ಯಾರಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನು ನಾನು ಆ್ಯಕ್ಸೆಸ್ ಮಾಡೋದು ಹೇಗೆ, ಅದನ್ನು ನಾನು ಇಂಡಿವಿಜುವಲ್ ಇದರ ಕೀ ಯಾವುದರ ಇಮೇಲ್ ಐ ಡಿ ಬೇಕು ನನಗೆ, ಆವಾಗ ಅದರ ಕೀ ಹೆಸರನ್ನು ನಾನು ವಿದಿನ್ ದ ಬಾಕ್ಸಸ್ ಸಿಮಿಲರ್ ಟು ಲಿಸ್ಟ್ ನಾವು ಇಂಡೆಕ್ಸ್ ಯೂಸ್ ಮಾಡೋ ಬದಲು ಇದನ್ನು ಇಮೇಲ್ ಐ ಡಿ ಅಂತ ಕೊಟ್ಟರೆ ರನ್ ಮಾಡ್ತೇನೆ. ಇಟ್ ಫೆಚಸ್ ದ ವ್ಯಾಲ್ಯೂ ಆಫ್ ಇಟ್. ನಾನು ಇಮೇಲ್ ಐ ಡಿ ಅಂತ ಕೀ ಕೊಟ್ಟ ಕೂಡಲೇ ಅದರ ವ್ಯಾಲ್ಯೂ ಏನಿದೆ ಆ ಸ್ಟ್ರಕ್ಚರಲ್ಲಿ ಅದು ನನಗೆ ರಿಟರ್ನ್ ಮಾಡ್ತಾ ಇದೆ. ಓಕೆ, ಸೊ ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ನೀವು ಯಾವುದರ ಕೀ ಕೊಟ್ಟಿದ್ರೆ ಅದರ ವ್ಯಾಲ್ಯೂ ಆಟೋಮೆಟಿಕ್ ರಿಟರ್ನ್ ಮಾಡ್ತದೆ. ಸೊ ಇದು ನಿಮಗೆ ಆದಷ್ಟು ಬೇಗ ನಿಮಗೆ ಯಾವುದಾದ್ರು ಡೇಟಾದಲ್ಲಿ ವ್ಯಾಲ್ಯೂಸ್ ಹುಡುಕಬೇಕಿದ್ರೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ಸೊ ದ್ಯಾಟ್ ಈಸ್ ಸೊ ನಾನು ಅದರಲ್ಲಿ ಇಲ್ಲದಿರುವಂಥದ್ದು ಏನಿದೆ ಅದರಲ್ಲಿ ನಾವು ಎಂಟ್ರಿ ಮಾಡಿದ್ದು ಫೋಟೋ ಅಂತ ಹುಡುಕ್ತೇನೆ, ರನ್ ಮಾಡ್ತೇನೆ. ಸೊ ಇಟ್ ಥ್ರೋಸ್ ಅನ್ ಎರರ್ ಸೇಯಿಂಗ್ ನಾಟ್ ಅವೈಲೇಬಲ್ ಅಂತ. ಓಕೆ, ಈ ಎರರ್ ಥ್ರೋ ಮಾಡುವ ಬದಲು
ನಾವು ಏನು ಮಾಡುವ ಅಂದರೆ ಪೈಥನ್ನಲ್ಲಿ ದೇ ಹ್ಯಾವ್ ಗಿವನ್ ಅ ಮೆಥಡ್ ಫಂಕ್ಷನ್ ಪ್ರೀಡಿಫೈನ್ಡ್ ಫಂಕ್ಷನ್ ಇದೆ ಕಾಲ್ಡ್ ಡಾಟ್ ಗೆಟ್ ಆಯಿತಾ. ನೀವು ಡಿಕ್ಷನರಿಗಂತಾನೆ ಸ್ಪೆಷಲ್ ಇರೋದು. ಡಾಟ್ ಅಂತ ಹೊಡೆದು ಕೂಡಲೇ GET ಅಂತ ಹೊಡೆದು ಓಪನ್ ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಇದರಲ್ಲೇ ನಾನು ಇಮೇಲ್ ID ಹುಡುಕ್ತೇನೆ. ಇಮೇಲ್ ID ಅಂತ ಕೊಟ್ಟರೆ ನಾನು ರನ್ ಮಾಡ್ತೇನೆ. ಇಟ್ ಸ್ಟಿಲ್ ಗಿವ್ಸ್ ಮಿ ದಿಸ್ ಇಸ್ ಫೈನ್. ಆದರೆ ಆವಾಗ ಎರರ್ ಕೊಟ್ಟಿತ್ತಲ್ಲ ಇಲ್ಲದೇ ಇರುವಂಥದ್ದನ್ನು ಹುಡುಕಿದ್ದಕ್ಕೆ. ವಿಲ್ ಸಿ ವಾಟ್ ದಿಸ್ ಗಿವ್ಸ್. ಸೊ ಈಗ if you are searching something which is not there in the dictionary, it gives you something called none. None is an object. Okay, Python returns a special type of object. ಅಂದರೆ ಏನು ಇಲ್ಲ ಅಂತ. ಸೊ ನಥಿಂಗ್, ನೋ ಎರರ್. ಇದನ್ನು ನೋಡಿಕೊಂಡು ಬೇಕಿದ್ರೆ ನನ್ ಇದ್ದರೆ that means you assume that nothing is there. So that is second one. Okay, we are trying to use a get function, a inbuilt function called get for a dictionary. ಡಿಕ್ಷನರಿ ಅಲ್ಲ ಇದು, ದಿಸ್ ಇಸ್ ಅ ಡಿಕ್ಷನರಿ ವಿತ್ ಅ ಕೀ ವ್ಯಾಲ್ಯೂ ಪ್ಯಾರ್ಸ್. ಅದರಲ್ಲಿ ನಾವು ಗೆಟ್ ಫಂಕ್ಷನ್ ಹಾಕಿಬಿಟ್ಟು ವಿ ಆರ್ ಟ್ರೈಂಗ್ ಟು ಸರ್ಚ್ ಸಮಥಿಂಗ್. ಓಕೆ, ಸೊ ದಟ್ ಈಸ್ ದ್ಯಾಟ್. ಆ್ಯಂಡ್ ವಿ ಆರ್ ಸೇವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್. ಓಕೆ, ಸೊ ನಮಗೆ ಹೀಗೆ ನನ್ ಬೇಡ, ಯು ವಾಂಟ್ ಟು ಗಿವ್ ಅ ಸ್ಪೆಸಿಫಿಕ್ ಮೆಸೇಜ್ ಸೇಯಿಂಗ್ ಇಲ್ದಿದ್ರೆ ನನ್ ಅಂತ ಕೊಡೋದು ಬೇಡ. ಕೀ ಡಸಂಟ್ ಎಕ್ಸಿಸ್ಟ್ ಆರ್ ಕೀ ಡಸಂಟ್ ಎಕ್ಸಿಸ್ಟ್ ಅಂತ ಒಂದು ಸ್ಪೆಸಿಫಿಕ್ ಇರಬೇಕು ಅಂತ ನಾನು ಮೆಸೇಜ್ ಕೊಡಬೇಕಿದ್ರೆ ಡಿಫಾಲ್ಟಾಗಿ ಅದನ್ನು ಬೇಕಾದರೂ ಆಪ್ಷನ್ ಇದೆ, ಆ ಗೆಟ್ಟಲ್ಲೇ ಇದೆ. ಇದನ್ನು ತೆಗೆದು ನಾನು ಕ್ಲೋಸ್ ಮಾಡ್ತೇನೆ ಆ್ಯಂಡ್ ವಿಲ್ ಸಿ ವಾಟ್ ಇಟ್ ರನ್ಸ್. ಇದು ಡಿಫಾಲ್ಟ್ ವ್ಯಾಲ್ಯೂ. ಈಗ ಯಾವುದೋ ಕೀಯನ್ನು ಹುಡುಕ್ತಿದ್ದೇವೆ ಅದರಲ್ಲಿ ಆ ಸ್ಟ್ರಕ್ಚರಲ್ಲಿ ಇಲ್ಲ ಅಂದರೆ ಡಿಕ್ಷನರಿಯಲ್ಲಿ ಇಟ್ ವಿಲ್ ರಿಟರ್ನ್ ದಿಸ್ ಆಸ್ ಅ ಡಿಫಾಲ್ಟ್. ಓಕೆ, ಇದ್ದರೆ ಇಟ್ ವಿಲ್ ರಿಟರ್ನ್ ದ ವ್ಯಾಲ್ಯೂ ಫಾಲೋಯಿಂಗ್ ಅಲ್ಲ.